ನಮಸ್ಕಾರ ಸ್ನೇಹಿತರೆ. ಮೊನ್ನೆ ನಡೆದಂಥ ಮಹಾ ಕುಂಭಮೇಳದಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಹರಸಾಹಸ ಪಟ್ಟು ಪ್ರಯಾಗ್ರಾಜ್ನಿಂದ ನಾವು ಕುಂಭಮೇಳಕ್ಕೆ ನಡೆದು ಹೋದಂಥ ದಾರಿ ನೋಡಿ. ನಮ್ಮ ಹಿಂದೂ ಧರ್ಮ ಮತ್ತು ನಂಬಿಕೆ ಅನ್ನೋದರ ಒಂದು ಸಮಾಗಮ ಈ ಒಂದು ಮಹಾ ಕುಂಭಮೇಳ. ಅದರಲ್ಲಿ ಹಿಂದೂಗಳಾದಂಥ ನಾವೇ ಖಂಡಿತವಾಗಲೂ ಪುಣ್ಯವಂತರು ಅಂತ ಹೇಳಿದ್ರು ಸಹ ಏನೂ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಥರ ಒಂದು ಸಂದರ್ಭ ಸುಮಾರು 144 ವರ್ಷಕ್ಕೆ ಒಂದ್ಸರಿ ಬರುವಂಥದ್ದು. ಏನೋ ನಾವೆಲ್ಲ ಇವತ್ತು ಹೋಗಿ ಈ ಕುಂಭಮೇಳದಲ್ಲಿ ಮಿಂದು ನಮ್ಮ ನಮ್ಮ ಜೀವನದ ಕೆಲವೊಂದು ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂಥ ಕರ್ಮದ ಫಲಗಳು ಈ ಒಂದು ಸಂದರ್ಭದಲ್ಲಿ ಹೋಗಿ ಕುಂಭಮೇಳದಲ್ಲಿ ಮಿಂದು ನಾವು ಸಹ ಪುನೀತರಾದಂಥ ಕ್ಷಣ ನೀವು ನೋಡ್ತಿರ್ಬೋದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಬಾಬು ಅವರು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗೆ ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ ನೀವು ಸ್ವಲ್ಪ ನೋಡ್ತಿರ್ಬೋದು. ಇಲ್ಲೆಲ್ಲ ನಾಗಾ ಸಾಧುಗಳು ಇರ್ತಕ್ಕಂಥ ಒಂದು ಶೆಡ್ ಇದು. ಬೋಟಲ್ಲಿ ಹೋಗೋರಿಗೂ ಸಹ ತುಂಬ ಸೆಕ್ಯೂರಿಟಿಯನ್ನು ಕೊಟ್ಟು ಬರ್ತಕ್ಕಂಥವ್ರಿಗಾಗ್ಬೋದು ಅಥವಾ ಅಲ್ಲಿ ಬಂದು ಸ್ನಾನ ಮಾಡ್ತಕ್ಕಂಥವ್ರಿಗಾಗ್ಬೋದು ಯಾವುದೇ ತರಹದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಬೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಬ್ಬರಿಗೆ 1,500 ರೂಪಾಯಿ ಬೋಟ್ಗೆ ಹೋಗೋದಕ್ಕೆ. ಇಲ್ಲಿ ಬೋಟಲ್ಲಿ ಹತ್ಕೊಂಡು ಹೋದರೆ ನೀವು ನೋಡ್ಬೋದು, ಮೈ ರೋಮಾಂಚನ ಆಗುತ್ತೆ. ಖಂಡಿತವಾಗ್ಲೂ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅನಿಸ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಮಿಲಿಟ್ರಿಯವರು, ಈಜು ತಜ್ಞರು, ಇಂಡಿಯನ್ ಆರ್ಮಿಯವರು, ಹಾಗೆ ತುಂಬ ಈಜಿನಲ್ಲೇ ನುರಿತರಾದಂಥ ಈಜು ತಜ್ಞರನ್ನು ಇಲ್ಲಿ ಹಾಕಿರ್ತಾರೆ. ಹಾಗೆ ಮೇಲ್ಗಡೆ ಅದು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಹೆಲಿಕಾಪ್ಟ್ರಲ್ಲಿ ರೌಂಡ್ ಹೊಡಿತಿರ್ತಾರೆ. ಯಾರಾದರೂ ಮುಳುಗೋಗ್ಬಿಟ್ರೆ ಇಮಿಡಿಯೇಟರ್ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ನೀವು ನೋಡ್ತಿರ್ಬೋದು. ತುಂಬ ಮೈ ರೋಮಾಂಚನವಾಗ್ತಿದೆ. ಈ ಒಂದು ಸಂದರ್ಭನ ನಾವು ಯಾವ ರೀತಿ ಹೇಗೆ ಹೇಳ್ಬೇಕು ಅನ್ನೋದೇ ನಮಗೆ ಖಂಡಿತವಾಗ್ಲೂ ನಮಗೆ ಮಾತೇ ಹೊರಡ್ತಿಲ್ಲ. ದಯವಿಟ್ಟು ನೀವು ಸಹ ಈ ಒಂದು ಶ್ರಮ ನಾನು ಸಹ ಹೊಸದಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ಅಲ್ಲಿ ನೆರೆದಿರ್ತಕ್ಕಂಥ ಅಷ್ಟು ಜನಗಳ ಮಧ್ಯೆ ನೀವು ನೋಡ್ತಿದ್ದೀರಲ್ಲ. ಈ ಕಡೆ ತುಂಬ ಜನ ಇದ್ದಾರೆ ನೋಡಿ. ಅವರು ಸುಮ್ಮನೆ ಹೇಳೋದಲ್ಲ ಬಾಯಿ ಮಾತಲ್ಲಿ. ಜನಸಾಗರ ಅಂದರೆ ಎಲ್ಲಿ ನೋಡಿದ್ರು ಜನ, ಗೋರಿಗಳು, ನಾಗಾಬಾಬುಗಳು, ನಾಗಾ ಸಾಧುಗಳು ತುಂಬ ಅದು ಹೇಳೋಕ್ಕೆ ಅಸಾಧ್ಯ ಬಿಡಿ. ನಾವಂತೂ ನಮಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಯಾಕೆಂದರೆ ಈ ಥರ ಒಂದು ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ನಡೆದಿದೆಯಲ್ಲ, ಇದನ್ನು ನೋಡಿದಂಥ ನಾವೇ ಖಂಡಿತವಾಗಲೂ ಧನ್ಯವಂತರು ಅನ್ನೋದಕ್ಕಿಂತ ಪುಣ್ಯವಂತರು. ನೀವು ಸಹ ಎಷ್ಟೋ ಜನ ಮನೇಲಿ ಕುಂತಿರ್ತೀರಾ, ನೋಡೋಕ್ಕಾಗಲ್ಲ. ಈ ಏನು ಒಂದು ನೀವೆಲ್ಲ ನೋಡಲಿ ಅನ್ನೋದೇ ನಮ್ಮ ಒಂದು ಪುಟ್ಟ ಪ್ರಯತ್ನ. ನೋಡಿ, ಈ ಪಕ್ಷಿಗಳಿಗೂ ಸಹ ಗೊತ್ತಿದೆ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ. ಇಲ್ಲಿ ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ. ಗಂಗಾ ನಮಗೆ ಎಡಭಾಗದಿಂದ ಬಂದರೆ ಸರಸ್ವತಿ ಬಲಭಾಗದಿಂದ ಬರ್ತಾಳೆ. ಭೂಮಿನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಸರಸ್ವತಿ ನದಿ. ಈ ಒಂದು 3 ನದಿ ಕೂಡ್ತಕ್ಕಂಥದ್ದೇ ತ್ರಿವೇಣಿ ಸಂಗಮ. ನಾವು ಸಹ ಹೋಗಿ ಬಂದವರು ಗಂಗಾ ಮಾತೆಗೆ ನಮಸ್ಕಾರ ಮಾಡಿ, ಗಂಗೆ ಪೂಜೆನ ಮಾಡಿ, ಅಲ್ಲಿನ ಒಂದು ರೀತಿ ಅರಿಶಿಣ ಕುಂಕುಮ ಹಾಕೋದ್ರ ಮೂಲಕ ಗಂಗೆ ಪೂಜೆ ಮಾಡಿ, ಗಂಗಾ ಮಾತೆಗೆ ಒಂದು ಬಟ್ಟೆನ ಅರ್ಪಿಸಿ ನಾವು ಸಹ 3 ಸರಿ ನಮಗೆ ಒಳ್ಳೇದು ಮಾಡಪ್ಪ, ಸಕಲ ಎಲ್ರಿಗೂ ಸರ್ವೇ ಜನ ಸುಖಿನೋ ಬಂತು, ಎಲ್ರಿಗೂ ಒಳ್ಳೇದನ್ನು ಮಾಡಿಸಪ್ಪ ಅಂತೇಳಿ ಆ ಗಂಗಾ ಮಾತೆನಲ್ಲಿ ಕೇಳ್ಕೊಳ್ತಾ 3 ಸರಿ ಮಿಂದು ನಾವು ಸಹ ಈ ನಿಮ್ಮ ಒಂದು ಎಲ್ಲರ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಎಷ್ಟೋ ವರ್ಷದ ಕನಸು ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥದ್ದು ಅಥವಾ ನಿಮ್ಮೆಲ್ಲರ ಆಶೀರ್ವಾದನೋ ಅಥವಾ ಭಗವಂತನ ಆಶೀರ್ವಾದನೋ ಗೊತ್ತಿಲ್ಲ, ನಾವು ಸಂದರ್ಭದಲ್ಲಿ ಭಾಗಿಯಾಗಿ
ತ್ರಿವೇಣಿ ಸಂಗಮದಲ್ಲಿ ಮಿಂದು ನಾವು ಸಹ ಬಂದಿದ್ದೀವಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದಿಂದಾಗಿ ನಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಖಂಡಿತವಾಗಲೂ ಅಪ್ಲೋಡ್ ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಹೊಸದಾಗಿ ಮಾಡಿದ್ದೀನಿ, ಏನಾದರೂ ತಪ್ಪಾಗಿದ್ದರೆ ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸೋದ್ರ ಮೂಲಕ ನಮ್ಮ ಒಂದು ಈ ಒಂದು ಏನು ಹೇಳ್ತಾರೆ ಇದಕ್ಕೆ ಏನು ಹೇಳಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ. ನನಗೂ ಹೊಸ್ದಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೂ ಸಹ ಒಂದು ಪ್ರೋತ್ಸಾಹ ಕೊಡಿ. ನಾವು ಎಲ್ಲರಂತೆ ಬೆಳಿಬೇಕು ಅನ್ನೋ ಆಸೆಯಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಖಂಡಿತವಾಗ್ಲೂ ಯಾರು ಮೇಲೆತ್ತಬೇಡಿ, ಪೂರ್ತಿ ವಿಡಿಯೋ ನೋಡಿ ನಮಗೊಂದು ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸನ ತೋರಿಸ್ಬೇಕು ಅಂತ ಈ ಮುಖೇನ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಪ್ರಯಾಗ್ರಾಜ್, ಜೈ ಕುಂಭಮೇಳ. ನಾನು ನಿಮ್ಮನೆ ಹುಡುಗ ಸಂಪತ್ ಕುಮಾರ್ BV, ಬುಗುಡಿಹಳ್ಳಿ. ಎಲ್ಲರ ಪ್ರೋತ್ಸಾಹ ಹೊಂದಿದರೆ ದಯವಿಟ್ಟು ಇನ್ನು ಮುಂದೆ ಒಂದು ಒಳ್ಳೆ ಮಾರ್ಗದರ್ಶನ ತಗೊಂಡು ಒಂದು ಒಳ್ಳೆ ರೀತಿ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಪ್ಲೀಸ್ ಯಾರು ಮೇಲೆತ್ತಿದೆ ಸಂಪೂರ್ಣ ವಿಡಿಯೋನ ನೋಡಿ. ಅಲ್ಲೇ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಂಪತ್ ಕುಮಾರ್ BV ಅಂತ ಬರುತ್ತೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಯಾರೂ ಸಹ ಸಬ್ಸ್ಕ್ರೈಬ್ ಮಾಡಿದೆ, ಶೇರ್ ಮಾಡಿದೆ, ಲೈಕ್ ಮಾಡಿದೆ, ಹಾಗೆ ವಿಡಿಯೋನ ಮೇಲೆತ್ತಿರಿ. ಏಕೆಂದರೆ ನೀವು ಮಾಡೋವಂಥ ಒಂದು ಸಬ್ಸ್ಕ್ರೈಬಲ್ಲಿ ನಮಗೇನೋ ಒಂದು ಇದರಿಂದ ಏನೋ ಬರುತ್ತೆ ಅಂತಲ್ಲ, ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಮಾಡೋದಕ್ಕೆ ಅಥವಾ ಇನ್ನೂ ಒಂದು ಏನೋ ಒಂದು ಹೊಸದನ್ನು ನಿಮಗೆಲ್ರಿಗೂ ತೋರಿಸೋದಕ್ಕೆ ನಮಗೂ ಒಂದು ಅವಕಾಶ. ದಯವಿಟ್ಟು ನಮ್ಮನ್ನು ಬೆಳೆಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿ, ಕೈ ಮುಗಿದು ಕೃತಜ್ಞತಾಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದೇ ರೀತಿ ಈ ಪ್ರಯಾಗ್ರಾಜ್ ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ವಿಡಿಯೋ ಮಾಡಿದ್ದಿದೆ. ಅದನ್ನೆಲ್ಲ ಎಡಿಟ್ ಮಾಡಿ ನಿಧಾನವಾಗಿ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಇವುಗಳೆಲ್ಲ ನೋಡಿ